ರಾಜ್ಯಾದ್ಯಂತ ಬರ ಆವರಿಸಿದೆ. ಇದನ್ನೇ ಲಾಭ ಮಾಡಿಕೊಂಡು ಕೆಲವರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲೊಂದು ಕುಟುಂಬ ಸ್ವಂತ ಖರ್ಚಿನಲ್ಲಿ ಇಡೀ ಗ್ರಾಮಕ್ಕೆ ನೀರನ್ನ ಪೂರೈಕೆ ಮಾಡ್ತಾ ಇದೆ. ಎಲ್ಲಿ ಅಂತೀರಾ? ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ನೆತ್ತಿ ಸುಡುವ ಬಿರು ಬಿಸಿಲು, ಟ್ರ್ಯಾಕ್ಟರ್ ಮೇಲೆ 2 ಸಿಂಟೆಕ್ಸ್, ಸರತಿ ಸಾಲಿನಲ್ಲಿ ನೀರು ತುಂಬಿಸಿಕೊಳ್ತಾ ಇರುವ ಜನ. ಈ ದೃಶ್ಯ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬಾಳಂಬಿಡ ಗ್ರಾಮದಲ್ಲಿ. ಸ್ವಂತ ಖರ್ಚಿನಲ್ಲಿ ನೀರು ಪೂರೈಕೆ, ಯುವಕರ ಕಾರ್ಯಕ್ಕೆ ಮೆಚ್ಚುಗೆ. ಹೌದು, ರಾಜ್ಯದಲ್ಲಿ ಮೊದಲೇ ಭೀಕರ ಬರ ಆವರಿಸಿದೆ. ಹನಿ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ. ಬೆಳ್ಳಿ ಬಂಗಾರದಂತೆ ನೀರನ್ನ ಜೋಪಾನ ಮಾಡ್ತಾ ಇದ್ದಾರೆ. ಇಂಥ ಸಂಕಷ್ಟದ ಸಮಯದಲ್ಲಿ ಹಾವೇರಿಯ ಬಾಳಂಬಿಡ ಗ್ರಾಮದ ಯುವಕರು ಸ್ವಂತ ಖರ್ಚಿನಲ್ಲಿ ಗ್ರಾಮಕ್ಕೆ ನೀರನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಬಾಳಂಬಿಡ ಗ್ರಾಮದಲ್ಲಿ ಜನರ ದಾಹ ನೀಗಿಸಲು ದುಂಡಣ್ಣನವರ ಕುಟುಂಬ ಮುಂದಾಗಿದೆ. ಯುವಕರು 2 ಸಿಂಟೆಕ್ಸ್ನಲ್ಲಿ ನೀರು ತುಂಬಿಸಿ ಜನರಿಗೆ ಟ್ರ್ಯಾಕ್ಟರ್ ಮೂಲಕ ನೀರನ್ನ ಪೂರೈಸ್ತಾ ಇದ್ದಾರೆ. ತಮ್ಮದೇ ಬೋರ್ವೆಲ್ ನೀರನ್ನ ಗ್ರಾಮಕ್ಕೆ ಹಂಚಿ ಸೈ ಅನ್ಸ್ಕೊಂಡಿದ್ದಾರೆ. ತೋಟದಿಂದ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ರೈತರನ್ನ ವಿಚಾರಿಸಿ ಅವರ ಒಂದು ಒಪ್ಪಿಗೆ ಮೇರೆಗೆ ನಮ್ಮ ಹೊಲದಿಂದ ಮತ್ತು ನಮ್ಮ ಸ್ನೇಹಿತರ ಹೊಲದಿಂದನೂ ಕೂಡ ಆದಷ್ಟು ಹೆಚ್ಚಿನ ಒಂದು ನೀರಿನ ಸರಬರಾಜು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೊಂದಿದ್ವಿ. ಈ ವಿಚಾರವನ್ನು ನಮ್ಮ ಕುಟುಂಬದ ಹಿರಿಯರಲ್ಲಿ ಹಂಚಿಕೊಂಡಾಗ ಅವರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿ ನಮ್ಮಿಂದ ಸಂಪೂರ್ಣ ಸಹಕಾರ ಇದೆ, ನೀವು ನಿಮ್ಮ ಕೆಲಸವನ್ನು ಮಾಡ್ಬೋದು ಅಂತ ಅವರ ಒಪ್ಪಿಗೆ ಮೇರೆಗೆ ಈ ಒಂದು ಕೆಲಸವನ್ನು ನಾವು ಹಮ್ಮಿಕೊಂಡ್ವಿ. ಈ ಒಂದು ಕೆಲಸ ಸುಗಮವಾಗಿ ಸಾಗ್ತಾ ಇದೆ. ವಯಸ್ಸಾದವರಿಗೆ, ಅತಿ ಹಿರಿಯರಿಗೆ ಅವರಿಗೆ ಮನೆಗೆ ಒಳಗಡೆ ಹೋಗಿ ನಾವೇ ನೀರನ್ನು ತುಂಬಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ, ವಿಕಲಚೇತನರಿಗೆ ಮತ್ತು ವಯಸ್ಸಾದವರಿಗೆ. ಇನ್ನು ಗ್ರಾಮದಲ್ಲಿ ಕೊಳವೆ ಬಾವಿಗಳು, ಕೆರೆ ಕಟ್ಟೆಗಳು ಬತ್ತಿ ಹೋಗ್ತಿವೆ. ನೀರಿಲ್ಲದ ಪರಿಣಾಮ ಗ್ರಾಮದ ಜನರು ಕುಡಿಯಲು ನೀರು ಸಿಗದೆ ಪರದಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಪ್ರತಿ ಮನೆಗಳಿಗೆ ನೀರು ಪೂರೈಸ್ತಾ ಇರುವ ದುಂಡಣ್ಣನವರ ಕುಟುಂಬದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಎಷ್ಟೋ ಜನರು ನಮ್ಮ ಸಾರ್ವಜನಿಕರ ರೈತರ ಜಮೀನಿನಲ್ಲಿ ಹೋಗಿ ನಾವು ನೀರುಗಳನ್ನು ಹಿಡ್ಕೊಂಡ್ಬಂದು ಸಾರ್ವಜನಿಕರಿಗೆ ಮುಟ್ಟಿಸ್ತಾ ಇದ್ದೇವೆ. ಎಷ್ಟೋ ಜನಕ್ಕೆ ಮತ್ತು ಹೊಲಕ್ಕೆ ಹೋಗಿ ನೀರು ತರಕ್ಕೆ ಆಗಲಿಲ್ಲಂಥ ಜನಗಳಿಗೆ, ಬಡವರಿಗೆ ನಾವು ಹೋಗಿ ಮನೆಗೆ ನೀರನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ ಬರಗಾಲದ ಬವಣೆ ನೀಗಿಸಲು ಬಾಳಂಬಿಡ ಗ್ರಾಮದ ಯುವ ರೈತರು ಮುಂದಾಗಿರೋದು ನಿಜಕ್ಕೂ ಮಾದರಿ ಕೆಲಸ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ತಾಲೂಕು ಕೇಂದ್ರವಾಗಿ 4 ವರ್ಷವಾದರೂ ಕಚೇರಿಗೆ ಅಲಿಯೋದು ಮಾತ್ರ ತಪ್ಪಿಲ್ಲ. 7 ತಿಂಗಳು ಕಳೆದರೂ ಒಂದು ಕೆಲಸವನ್ನ ಕೂಡ ಮಾಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇದು ಮಲೆನಾಡ ಜನರ ದಿನನಿತ್ಯದ ಗೋಳಾಟದ ಕತೆ. ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಾಲೂಕು ಕೇಂದ್ರವಿದ್ರೂ ಕೆಲಸ ಮಾತ್ರ ಶೂನ್ಯ. ತಹಸೀಲ್ದಾರ್ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇಕೆ? ಅತಿ ಹೆಚ್ಚು ಕಾಡಿನ ನಡುವೆ ಕುಗ್ರಾಮವಿರೋ ತಾಲೂಕು ಅಂದ್ರೆ ಅದು ಕಳಸ. ಅವರೆಲ್ಲರೂ 100 ಕಿಲೋಮೀಟರ್ ದೂರದ ಮೂಡಿಗೆರೆಗೆ ಹೋಗಿ ಸರ್ಕಾರಿ ಕೆಲಸ ಮಾಡಿಸಿಕೊಳ್ಳೋದು ಕಷ್ಟ ಅಂತಾನೆ ದಶಕಗಳ ಕಾಲ ಹೋರಾಟ ನಡೆಸಿ ಕಳಸವನ್ನ ತಾಲೂಕನ್ನಾಗಿ ಮಾಡಿಸಿಕೊಂಡ್ರು. ಹೇಳೋಕೆ ಮಾತ್ರ ತಾಲೂಕು, ಆದ್ರೆ ತಾಲೂಕು ಕಚೇರಿ ಕೆಲಸ ಮಾತ್ರ ಶೂನ್ಯ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ತಾಲೂಕು ಕಚೇರಿಯಲ್ಲಂತೂ ಕೆಲಸವೇ ಆಗ್ತಿಲ್ಲ ಅನ್ನೋ ಆರೋಪ 4 ವರ್ಷಗಳಿಂದ ಕೇಳಿ ಬರ್ತಿದೆ. ಪಹಣಿ, ಋಣಭಾರ ಸೇರಿದಂತೆ ಯಾವುದೇ ದಾಖಲೆಗಳನ್ನ ಪಡೆಯೋಕೆ ತಿಂಗಳುಗಟ್ಟಲೆ ಕಾದ್ರೂ ಸೂಕ್ತ ದಾಖಲೆಗಳು ಸಿಗ್ತಿಲ್ಲ. ಇಂದು ಹೋದರೆ ನಾಳೆ ಬಾ, ನಾಳೆ ಹೋದ್ರೆ ನಾಡಿದ್ದು ಬನ್ನಿ ಅನ್ನೋ ಉತ್ತರವಷ್ಟೇ ಸಿಗ್ತಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ತಿಂಗಳು 14ನೇ ತಾರೀಕಿಗೆ ಮಾಡ್ಕೊಡ್ತೀವಿ, ಅದೇ ಡೇಟಿಗೆ ಮಾಡ್ಕೊಡಿ ಅಂತ ಹೇಳಿದ್ರು. ಆದರೆ 14 ಬಿಟ್ಟು ಇದು ಒಂದು 15 ದಿವಸ 16 ದಿವಸ ಆಗ್ತಾ ಉಂಟು. ಈಗ ಮತ್ತೊಂದು ಆದರೂ ಅವ್ರು ಇದುವರೆಗೆ ಮಾಡ್ಕೊಡ್ಲಿಲ್ಲ. ಅಲ್ಲಿ ಫೈಲ್ ಮೇಲೆ ಇಟ್ಕೊಂಡಿದ್ದಾರೆ. ನಾನು 16 ಸತಿ ಬಂದಿದ್ದೀನಿ, ಅದು ಮಾಡ್ಕೊಡ್ಲಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಆದೇಶ ಹೊರಡಿಸಿ ತಕ್ಷಣವೇ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರು. ತಹಸೀಲ್ದಾರ್ ಹಾಗೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅನ್ನೋದೇ ಸ್ಥಳೀಯರ ಅಳಲು. ಕಳೆದ ವರ್ಷ ಅರ್ಜಿ ಸಲ್ಲಿಸಿದ್ರು, ಇನ್ನೂ ಋಣಭಾರ ಪತ್ರವೇ ಸಿಕ್ಕಿಲ್ಲ ಅಂತ ಸತೀಶ್ ಆರೋಪಿಸಿದ್ದಾರೆ. ಈ ತಹಶೀಲ್ದಾರ್ ಬರೀ ನಂದು ಫೈಲ್ ಅಲ್ಲ,
ಇವರು ಇನ್ನೂ ಈ ರೀತಿ ಸುಮಾರು ಜನಗಳ ಫೈಲ್ಗಳನ್ನು ಕೂಡ ವರ್ಕ್ ಮಾಡದೆ ಅವರ ಟೇಬಲ್ ಅಲ್ಲಿ ಹಾಗೆ ಇಟ್ಕೊಂಡು ಕೂತಿದ್ದಾರೆ. ದಯಮಾಡಿ ಇದನ್ನ ನಾನು ಸಹ ನನ್ನ ವಿಚಾರ ಇಷ್ಟೇ, ನನ್ನ ಕೆಲಸ ಆಕ್ಚುಲಿ ಮಾರ್ಚ್ 15 ಮಾಡ್ಬೇಕಿತ್ತು, ಮಾಡ್ಲಿಲ್ಲ, ನಂಗೆ ತೊಂದರೆ ಆಗಿದೆ. ಅದೇ ರೀತಿ ಇನ್ನೂ ಸುಮಾರು ಅವ್ರ ಟೇಬಲ್ ಇರುವಂತ ಒಂದು 15-20 ಫೈಲ್ಗಳನ್ನ ಮಾಡಿಕೊಟ್ರೆ ಮುಂದಿನ ಜನಗಳಿಗಾರು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ. ಕಳಸ ತಾಲೂಕಿನ ಜನರು ತಾಲೂಕು ಕೇಂದ್ರ 100 ಕಿಲೋಮೀಟರ್ ದೂರದಲ್ಲಿದೆ, ಸರ್ಕಾರಿ ಕೆಲಸ ಹೇಗಪ್ಪ ಮಾಡಿಸೋದು ಅಂತಿದ್ರು. ಆದ್ರೀಗ ತಾಲೂಕು ಕೇಂದ್ರವಾದ್ರೂ ಕಚೇರಿಗೆ ಅಲಿಯೋದು ಮಾತ್ರ ತಪ್ಪಿಲ್ಲ ಅಂತ ಗೋಳಾಡುತ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.